ಎಲ್ರಿಗೂ ನಮಸ್ಕಾರ. ನಾನು ಲೀಲಾ. ಸಂಡೇ ಸ್ಪೆಷಲ್‌ಗೆ ನಾನು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಮೊಟ್ಟೆ ಸಾಂಬಾರು ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಧನಿಯಾ, ಕಡಲೆ ಸ್ವಲ್ಪ, 2 ಚಕ್ಕೆ, 2 ಪೀಸು 3 ಲವಂಗ, ಮೆಣಸು, ಗಸಗಸೆ, 1 ಏಲಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಇಡೀ ಕಾಯಿ ತುರಿ, ಈರುಳ್ಳಿ ಒಂದು 3, ಶುಂಠಿ, ಬೆಳ್ಳುಳ್ಳಿ, 1 ಚಿಕ್ಕ ಟೊಮೊಟೊ, ಕೊತ್ತಂಬರಿ 1 ಹಿಡಿಯಷ್ಟು, ಈರುಳ್ಳಿ ಒಗ್ಗರಣೆಗೆ ಮತ್ತು ಖಾರಕ್ಕೆ 2ಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ 1 ಗೆಡ್ಡೆಯಷ್ಟು ಈರುಳ್ಳಿ, ನಾವೇನು ಮಸಾಲೆ ತೊಗೊಂಡಿದ್ದೀವಿ ಅದನ್ನೆಲ್ಲ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಬಿಸಿ ಆದರೆ ಸಾಕು, ತುಂಬ ಹೊತ್ತು ಫ್ರೈ ಆಗೋದು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಬೆಳ್ಳುಳ್ಳಿ, ಶುಂಠಿ, 1 ಟೊಮೊಟೊ, ಚಿಕ್ಕ ಟೊಮೊಟೊ, ನಾವೇನು ತೊಗೊಂಡಿದ್ದು ಇಂಗ್ರೀಡಿಯೆಂಟ್ಸು ಅದೆಲ್ಲ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಕೊತ್ತಂಬರಿ ಇದೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ 1-2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿ 1 ಹಿಡಿಯಷ್ಟು, ಇಷ್ಟನ್ನು ನಾವು ಬಿಸಿ ಮಾಡಿಕೊಂಡು ಇದನ್ನು ತಣ್ಣಗಾಗಿ ಬಿಟ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ. ಈ ಥರ ತುಂಬ ಸ್ಮೂತಾಗಿ ರುಬ್ಕೊಂಬಂದಿದ್ದೀನಿ. ಬಾಣಲಿಗೆ ನಾನು ಎಣ್ಣೆ ಹಾಕಿ ಎಣ್ಣೆಗೆ ಈರುಳ್ಳಿ 1 ಗೆಡ್ಡೆಯಷ್ಟು ಸಣ್ಣಗೆ ಹೆಚ್ಕೊಂಡಿರೋದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. 1-1.5 ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಿಶ್ರಣ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಎಣ್ಣೆಲಿ ಹುರಿದಿರ್ತೀವಿ, ಅಷ್ಟು ಇದು ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ, ಫ್ರೈ ಮಾಡೋದೇನು ಬೇಕಾಗಲ್ಲ. ಎಷ್ಟು ಬೇಕು ನಾವು ಅಷ್ಟು ನೀರು ಹಾಕ್ಕೋಬೇಕು. ಇದು ನಾನು ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆಂಟಿ ನೋಡಿಕೊಂಡು ನಾನು ನೀರು ಹಾಕ್ತಾಯಿದ್ದೀನಿ. ಗಟ್ಟಿಗೆ ಇರಬೇಕು, ಇದು ಮಸಾಲೆ ಸಾಂಬಾರು ಯಾವತ್ತೂ ಗಟ್ಟಿಗೆ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಕನ್ಸಿಸ್ಟೆಂಟಿ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಇದು ನೊರೆ ಅಂಶ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿಬೇಕು ಈ ಸಾಂಬಾರು. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಸಾಂಬಾರು. ಅಲ್ಲಿವರೆಗೂ ನಾನು ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಅದನ್ನು ಕುದ್ದಾದ್ಮೇಲೆ ಇದು ನೋಡಿ ಈ ಥರ ಮೊಟ್ಟೆನ ಒಂದೊಂದೇ ಆಫ್ ಮಾಡಬೇಕು. ಸ್ಟವ್ನ ಕಂಪ್ಲೀಟಾಗಿ ಆಫ್ ಮಾಡಿ ಒಂದೊಂದೇ ಮೊಟ್ಟೆನ ಒಡೆದು ಒಂದೇ ತೆಗೆ ಬಿಡಬಾರ್ದು. ಮೊಟ್ಟೆನ ಎಲ್ಲ ಸುತ್ತಲಕ್ಕೂ ಒಂದೊಂದೇ ಮೊಟ್ಟೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಒಂದೊಂದೇ ಮೊಟ್ಟೆ ಹಾಕ್ತಾಯಿದ್ದೀನಿ ಒಡೆದು. ಈ ಥರ ಸುತ್ತ ಒಂದೊಂದೇ ಮೊಟ್ಟೆ ಹಾಕಿ 6 ಮೊಟ್ಟೆನೂ ನಾನು ಸೆಂಟ್ರಿಗೊಂದು ಹಾಕಿ 6 ಮೊಟ್ಟೆನೂ ಹೊಡಿತಾ ಇದ್ದೀನಿ. ಪಕ್ಕಕ್ಕೆ ಹಾಕ್ಬಾರ್ದು, ಅಂಟ್ಕೊಂಡ್ಬಿಡ್ತವೆ ಒಂದಕ್ಕೊಂದು. ದೂರ 6 ಮೊಟ್ಟೆನೂ ಹಾಕಿ ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಅದು ಬಿಸಿಗೇ ಬೇಯ್ಕೊಳ್ಳುತ್ತೆ ಮೊಟ್ಟೆ. ನೋಡಿ ಈ ಥರ ಬೆಂದೋಗಿದೆ ನೋಡಿ. ಸ್ವಲ್ಪ ಇದು ಮಿಕ್ಸ್ ಮಾಡಬೇಕು ಈ ಥರ ನೋಡಿ. ಈ ಥರ ಸ್ಪೂನಾಗೆಲ್ಲ ಮಾಡಿ ಇನ್ನೊಂದು ಸಲ ಕ್ಲೋಸ್ ಮಾಡಿ 1-2 ಸೆಕೆಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಹಚ್ಚಿ ಇದನ್ನು ಕುದಿಸ್ಕೋಬೇಕು 1-2 ಸೆಕೆಂಡು. ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕುದಿದ್ಮೇಲೆ ಓಪನ್ ಮಾಡಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ಗಟ್ಟಿ ಅನಿಸಿದ್ರೆ ನೀರು ಹಾಕೋಬೋದು. ನೋಡಿ ಮೊಟ್ಟೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ. ಮೊಟ್ಟೆ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮೊಟ್ಟೆ ಸಾಂಬಾರು ಭಾನುವಾರದ ಸ್ಪೆಷಲ್ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ನಿಮಗೆ ಇದು ಇಷ್ಟ ಆದರೆ ಸಾಂಬಾರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಈ ವಿಡಿಯೋ ನೋಡಿರೋದಕ್ಕೆ.